ರೈಟ್, ಈ ಕಮಲ್ ಹಾಸನ್ ವಿಚಾರಕ್ಕೆ ಆಮೇಲೆ ಬರೋಣ. ಮೊದಲಿಗೆ ಮಂಗಳೂರಿನಲ್ಲಿ ನಡೆದಂತಹ ಒಂದು ಪ್ರತೀಕಾರದ ಕೊಲೆ, ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಸಿಗ್ತಾ ಇದೆ ಏನು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗ್ತೀವಿ. ಅಬ್ದುಲ್ ರಹೀಮಾನ್ ಕೊಲೆ ಪ್ರಕರಣ ನಿಮಗೆಲ್ಲ ಗೊತ್ತೇ ಇದೆ. ನಿನ್ನೆ ಅಬ್ದುಲ್ ರಹೀಮಾನ್ ಅವರ ಅಂತ್ಯ ಸಂಸ್ಕಾರ ನಡೀತು. ಅವರು ಮಸೀದಿಯಿಂದ ಮೆರವಣಿಗೆ ಮುಖಾಂತರ ಅಬ್ದುಲ್ ರಹೀಮಾನ್ ಅವರಿಗೆ ಸಂಬಂಧಪಟ್ಟಂತಹ ಮಸೀದಿಗೆ ಅಂತ್ಯ ಸಂಸ್ಕಾರಕ್ಕೆ ತಗೊಂಡು ಹೋಗಬೇಕಾದ್ರೆ ಅನ್ಯ ಕೋಮಿನ ಯುವಕರು ಅಲ್ಲೊಂದಷ್ಟು ಉದ್ದಟತನವನ್ನು ಮಾಡಿದ್ರು. ಶವಯಾತ್ರೆ ಸಾಗುವ ರಸ್ತೆಯಲ್ಲಿ ಅಂಗಡಿ ಮುಗ್ಗಟ್ಟುಗಳಿಗೆ ನುಗ್ಗಿದ್ರು. ಬಂಟ್ವಾಳದ ತುಂಬೆ ಬಳಿ ಅಂಗಡಿಯನ್ನು ಬಂದ್ ಮಾಡಿಸಿದ್ರು ಯುವಕರು. ಅಂಗಡಿ ಕಾರ್ಮಿಕರ ಮೇಲೆ ಹಲ್ಲೆಗೆ ಮುಂದಾಗಿ ಶಟರ್ ಎಳೆದು ದಾಂಧಲೆಯನ್ನು ನಡೆಸಿದ್ರು. ತಕ್ಷಣವೇ ಸೈರನ್ ಹಾಕಿ ಸಂಭಾವ್ಯ ದಾಳಿಯನ್ನು ತಡೆದಿದ್ರು ಪೊಲೀಸರು. ಯಾಕೆಂದರೆ ನಿನ್ನೆಯ ಮೆರವಣಿಗೆಗೆ ಭಾರೀ ಬಂದೋಬಸ್ತನ್ನು ಮಾಡಿದ್ರು. ಅಲ್ಲಿನ ಡಿವೈಎಸ್ಪಿ ನೇತೃತ್ವದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಎಕ್ಸ್ಟ್ರಾ ಫೋರ್ಸ್ಗಳನ್ನ ತಗೊಂಡು ನೋಡಿ, ದೃಶ್ಯಗಳು ಲಭ್ಯ ಆಗಿದೆ ನೋಡಿ. ಈ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಲ್ಲ, ಇದು ತುಂಬೆ ಅಂತನ್ಬಿಟ್ಟು ಆ ತುಂಬೆ ಬಳಿ ಅಂಗಡಿ ಮುಂಗಟ್ಟುಗಳಿಗೆಲ್ಲ ನುಗ್ಗಿದ್ರು. ಆಮೇಲೆ ಕೆಲವು ಬಸ್ಗಳಿಗೆಲ್ಲ ಕಲ್ಲು ತೂರಿದ್ರು ನಿನ್ನೆ, ಆಯಿತಾ. ಒಂದು ಬಸ್ಸನ್ನು ಆಟೋದಲ್ಲಿ ಚೇಸ್ ಮಾಡ್ಕೊಂಡು ಹೋಗ್ಬಿಟ್ಟು ಕಲ್ಲು ಹೊಡೆದಿದ್ರು. ಅದರ ಜೊತೆಗೆ ಈಗ ಈ CCTV ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರ. ಈ ದಾಂಧಲೆ ಎಬ್ಸಿದವ್ರು ಯಾರು, ಹೀಗಾಗಬಾರ್ದು ಅಂತಲೇ ಪೊಲೀಸರು ವಿಪರೀತವಾಗಿ ಪ್ರೊಟೆಕ್ಷನ್ ಕೊಟ್ಟಿದ್ರು, ಸೆಕ್ಯೂರಿಟಿ ಕೊಟ್ಟಿದ್ರು. ಆಮೇಲೆ ಪೊಲೀಸ್ ಸೈರನ್ ಬಂದಾಗ ಇವರೆಲ್ಲ ವಾಪಸ್ ಓಡೋಗಿದ್ದಾರೆ. ಒಂದು ವೇಳೆ ಸೂಕ್ತ ಪೊಲೀಸ್ ಭದ್ರತೆ ಇರಲಿಲ್ಲ ಅಂದಿದ್ರೆ ನಿನ್ನೆ ಇವರು ದೊಡ್ಡ ಮಟ್ಟದ ದಾಂಧಲೆಯನ್ನು ಎಬ್ಬಿಸಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಗೊತ್ತಲ್ಲ ನಿಮಗೆ ಏನು ಮಾಡ್ತಾರೆ ಅಂತಂದ್ಬಿಟ್ಟು, ಕಲ್ಲು ತೂರೋದು, ಕಲ್ಲೆಸೆಯೋದು ಅಥವಾ ಅಂಗಡಿಗಳಿಗೆ ನುಗ್ಗೋದು. ಒಟ್ಟಾರೆ ಅವ್ರಿಗೇನಂತಂದರೆ ಅವರ ಸಿಟ್ಟನ್ನು ಈ ಮುಖಾಂತರ ತೋರಿಸ್ಕೋಬೇಕು ಅಂತಂದ್ಬಿಟ್ಟು ಹೀಗಾಗಬಾರ್ದು ಅಂತಲೇ ಅಲ್ಲಿ ನಿಷೇಧಾಜ್ಞೆ ಎಲ್ಲ ಜಾರಿ ಮಾಡಿದ್ರು ನಿನ್ನೆ. ಇವತ್ತು ನಾಳೆ ರಾತ್ರಿ ಸಾಯಂಕಾಲದ ತನಕ ನಿಷೇಧಾಜ್ಞೆ ಇದೆ. ಆದರೂ ಕೆಲ ಕಿಡಿಗೇಡಿಗಳು ಈ ರೀತಿ ವರ್ತನೆಯನ್ನು ಮಾಡಿದ್ದಾರೆ. ಇದು ಹೆಂಗೆ ಅಂತಂದರೆ ಮಂಗಳೂರಿನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಒಂದು ಶವಕ್ಕೆ ಇನ್ನೊಂದು ಶವವೇ ಪ್ರತೀಕಾರ ಅನ್ನೋ ಹಂತಕ್ಕೆ ಹೋಗಿರೋದ್ರಿಂದನೇ, ಆ ಮನಸ್ಥಿತಿ ಇರೋದ್ರಿಂದನೇ ಈ ರೀತಿ ಆಗ್ತಿರೋದು. ಇದಕ್ಕೊಂದು ಅಂತ್ಯ ಹಾಡಬೇಕು. ಎಲ್ಲ ಕೋಮಿನವರನ್ನು ಕೂರಿಸ್ಕೊಂಡು ಶಾಂತಿ ಸಭೆಯನ್ನು ಮಾಡಬೇಕು. ನೋಡಿ, ರಕ್ತಕ್ಕೆ ರಕ್ತ ಪ್ರತೀಕಾರ ಆಗಬಾರ್ದು, ಸೇಡಿಗೆ ಸೇಡು ಆಗಬಾರ್ದು. ಶಾಂತಿ ಸಭೆಯಲ್ಲಿ ಕೇವಲ ಒಂದೇ ಸಮುದಾಯದ ಮುಖಂಡರನ್ನು ಕರೆಸ್ಕೊಂಡು ಮಾತಾಡ್ತಾರೆ ಗೃಹ ಸಚಿವರು, ಕರೀತಾರೆ. ಆಮೇಲೆ ನಿನ್ನೆ ಅದೇ ಸಮುದಾಯದ ಮುಖಂಡರು ಸಾಮೂಹಿಕವಾಗಿ ರಾಜೀನಾಮೆ ಕೊಡಕ್ಕೆ ಹೊರಟಿದ್ದಾರೆ, ನಮಗೆ ರಕ್ಷಣೆ ಇಲ್ಲ ಅಂತಂದ್ಬಿಟ್ಟು. ಅದೇ ಸಮುದಾಯದವರು ಸಾಮೂಹಿಕ ರಾಜೀನಾಮೆ ಇವತ್ತೇನೋ ಅದನ್ನು ಅವ್ರು ಕೊಡ್ತೀವಿ ಅಂತ ಹೇಳಿದ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಆ ಬಸ್ಗೆ ಕಲ್ಲು ಹೊಡೆದಿದ್ದು ಹೆಂಗೆ ಇದು ಅಂತ. ಸರ್ಕಾರನೂ ಕೂಡ ಹಾಗೆ ನಡ್ಕೊಳ್ಳುತ್ತಪ್ಪ. ನಾನು ಹೇಳೋದು ಎಲ್ಲ ಸಮುದಾಯದವ್ರನ್ನ ಸೇರಿಸಿ ಸಭೆ ಮಾಡಿ ಅಂತ. ಯಾವ್ಯಾವ ಅಂಗಡಿಗಳು ಓಪನ್ ಆಗಿದ್ವು ಅಂತ ಅಂಗಡಿಗಳನ್ನ ಟಾರ್ಗೆಟ್ ಮಾಡಿ ಆ ಅಂಗಡಿ ಕಡೆಗೆ ನುಗ್ಗೋ ಕೆಲಸವನ್ನ ಈ ಯುವಕರು ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ತುಂಬೆ ಬಂಟ್ವಾಳದಲ್ಲಿ ಆಗಿರುವಂತಹ ಘಟನೆ ಇದು. ಪೊಲೀಸರು ಅಲ್ಲಿದ್ರು, ಸಮಯ ಪ್ರಜ್ಞೆಯನ್ನು ಮೆರೆದ್ರು. ಬಟ್ ಸೆನ್ಸಿಟಿವ್ ಪ್ರದೇಶ ಕರಾವಳಿ ಅನ್ನೋದು ಕಂಪ್ಲೀಟ್ ಆಗಿ ಸೆನ್ಸಿಟಿವ್ ಪ್ರದೇಶ. ಅದು ಇವಾಗಲ್ಲ ಆಗಿರೋದು. ಪೊಲೀಸರು ಮುಂಚೆನೆ ಈ ಮಾಬ್ದು ಇಂಟೆನ್ಷನ್ ಏನು ಅಂತ ಗೊತ್ತಿರುತ್ತಲ್ವ. ಈಗ ಮಾಬ್ ಸೇರಿದವ್ರದ್ದು, ಆಮೇಲೆ ಅವ್ರ ವರ್ತನೆ, ಅವ್ರದ್ದು ಬಿಹೇವಿಯರ್ ಹೇಗಿರುತ್ತೆ ಬಂದಾಗ ಪ್ರೊಸೆಷನಲ್ಲಿ. ಕೇವಲ ಶಾಂತಿಯುತವಾಗಿ ಶವಯಾತ್ರೆಯನ್ನು ತೆಗೆದುಕೊಂಡು ಹೋಗೋಕೆ ಬಂದವರ ಅಥವಾ ಸಮಾಜದಲ್ಲಿ ಆತಂಕವನ್ನು ಸೃಷ್ಟಿ ಮಾಡೋದಕ್ಕೆ ಬಂದವರ ಅನ್ನೋ ಇಂಟೆನ್ಷನ್ ಗೊತ್ತಿರುತ್ತೆ. ಅವ್ರನ್ನ ಇಷ್ಟು ಹತ್ರಕ್ಕೂ ಬರೋದಕ್ಕೂ ಬಿಡಬಾರ್ದು. ಆ್ಯಕ್ಚುಲಿ
ಇಷ್ಟು ಒಟ್ಟೊಟ್ಟಿಗೆ ಗುಂಪಾಗಿ ಸೇರಿಕೊಂಡು ಅಟ್ಯಾಕಿಂಗ್ ಮೋಡ್ನಲ್ಲಿ ಇದ್ದಾರೆ ಅಂದ ತಕ್ಷಣವೇ ಅವರನ್ನು ಒದ್ದು ಒಳಗೆ ಹಾಕೋ ಕೆಲಸವನ್ನು ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಈ ಕಾರಣಕ್ಕೆ ಮತ್ತೆ ಮತ್ತೆ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತಹ ಕೆಲಸ ಬಂಟ್ವಾಳದಲ್ಲಿ ಆಗ್ತಾ ಇದೆ. ಬಂಟ್ವಾಳ, ಸೂರತ್ಕಲ್ಲು ಈ ಪ್ರದೇಶಗಳೆಲ್ಲ ಹೈಲಿ ಸೆನ್ಸಿಟಿವ್. ಹೊಡಿ ಬಡಿ ಅನ್ನೋದನ್ನು ಫಸ್ಟ್ ಟೈಮ್ ನೋಡಿರೋದಲ್ಲ ಅವರು. ಆ ಬಸ್ಗಳಿಗೆ ಕಲ್ಲು ತೂರಾಟ ನಡೆಸಿದ್ದಾರೆ. ಅಲ್ಲಲ್ಲಿ ಕಲ್ಲೆಸೆತ ಉದ್ರಿಕ್ತರಿಂದ ಆಗ್ತಾನೆ ಇದೆ.